ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವು ಅಧಿವೇಶನದಲ್ಲಿ ಬರದ ಬಗ್ಗೆ ಚರ್ಚೆ ಮಾಡೋಣ ಅಂತ ಏನಾದರೂ ವಿಷಯವನ್ನು ಮಂಡಿಸೋಕೆ ಹೋದರೆ ಅಯ್ಯೋ ಕೇಂದ್ರದಿಂದನೇ ಬರಬೇಕಾಗಿತ್ತು ಅಂತ ನಿಮ್ಮ ಬಾಯಿ ಮುಚ್ಚಿಸ್ತಾರೆ. ಕಾವೇರಿ ಹೋರಾಟ ನೀರು ಬಿಡೋ ವಿಷಯ ಏನಾರು ತೆಗೆದ್ರೆ ಸುಪ್ರೀಂ ಆದೇಶನೇ ಇದೆ ಅಂತ ನಿಮ್ಮ ಬಾಯಿ ಮುಚ್ಚಿಸ್ತಾರೆ. ಇನ್ನು ಬೆಲೆ ಏರಿಕೆ ಬಗ್ಗೆ ಏನಾದರೂ ನೀವು ಮಾತೆತ್ತಕ್ಕೆ ಹೋದರೆ ಬೆಲೆ ಏರಿಕೆ ಕೇಂದ್ರದಿಂದಲೂ ಆಗಿದೆ ಅಂತ ಮಾತೆತ್ತಕ್ಕೆ ಹೋಗಿದ್ದಾರೆ. ಅಂದರೆ ನಿಮಗೆ ಸಬ್ಜೆಕ್ಟ್ ಇಲ್ಲ, ಹಾಗಾಗಿ ವಾಲ್ಮೀಕಿ ಹಗರಣದ ನಾಗೇಂದ್ರ ಅವ್ರನ್ನ ಇಟ್ಕೊಂಡಿದ್ದೀರಾ? ನೋಡಿ, ಅದೊಂದು ಗಾದೆ ಮಾತು ಹೇಳ್ತೀನಿ ನಿಮಗೆ. ಗಾರ್ಬೇಜ್ ಅಟ್ರಾಕ್ಟ್ ಓನ್ಲಿ ಗಾರ್ಬೇಜ್, ಥೀಫ್ ಅಟ್ರಾಕ್ಟ್ ಓನ್ಲಿ ಥೀಫ್. ನೋಡಿ, ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂತಂದರೆ, ನೀವು ನೋಡಿರ್ಬೋದು, ಸತೀಶ್ ಸೈಲ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ಈ ನಾಗೇಂದ್ರ ಆಗಿರ್ಬೋದು, ಇವರೆಲ್ಲ ಏನು ಅಂತಂದರೆ ಜೈಲಿಗೆ ಹೋದಂಥ ವ್ಯಕ್ತಿ, ಇಲ್ಲಿ ಜೈಲಿಗೆ ಹೋದಂಥ ವ್ಯಕ್ತಿನೇ ಅವರಿಗೆ ಅಟ್ರಾಕ್ಟ್ ಆಗ್ತಾರೆ. ಈಗೇನಂದ್ರಲ್ಲ, ಯಡಿಯೂರಪ್ಪ ಅವ್ರು ಜೈಲಿಗೆ ಹೋಗಿದ್ದಾರೆ ಅಂತಂದ್ರು, ಸ್ವಾಮಿ ನಿಮ್ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರೇನು ನಾವು ಸಂಬಾಯಿತರಲ್ಲ, ನೀವು ಹೇಳ್ತಿದ್ದೀರಲ್ಲ ಅವ್ರು ಜೈಲಿಗೆ. ಈಗ ಯಡಿಯೂರಪ್ಪ ಅವರು ಆರೋಪ ಮುಕ್ತರಾಗಿ ಬಂದಿದ್ದಾರೆ, ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಇಲ್ಲ, ಅವರು ನಿರಪರಾಧಿಯಾಗಿ ಬಂದಿದ್ದಾರೆ. ಆದ್ರೆ ಅದೇ ನೋಡಿ, CID ಯಾರದ್ದು ಇವ್ರು ಹೇಳ್ತಾ ಇದಾರಲ್ವಾ, ಇವರು ಇಡಿ ಅದು ಇದು ಅಂತ ಹೇಳಿ. CID ಯಾರದ್ದು ಹಾಗಾದ್ರೆ? ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, CID ಯಾರದ್ದು ಹಾಗಾದ್ರೆ? ನೋಡಿ, ಇಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಯಾರ ಅಂಡರ್ ಅಡಿಯಲ್ಲೂ ಯಾವ ವ್ಯವಸ್ಥೆನೂ ಇರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಮುಂಚೆ. ED CBI ಅಲ್ಲಿ ಇವರು ಆರೋಪಿ ಅಂತೇಳಿ ನಾಗೇಂದ್ರ ಅವರು ಚಾರ್ಜ್ ಶೀಟ್ಸ್ ಅಲ್ಲಿ ಇದ್ದಾಗ ಇನ್ನು ನಿರಪರಾಧಿ ಅಂತೇಳಿ ಸಾಬೀತೇ ಆಗ್ಲಿಲ್ಲ. ಆದ್ರೂ ಕೂಡ ಇವರು ಏನು ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಕುಂಡ್ರಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲೇನೋ ಒಂದು ದೊಡ್ಡದಾದ ಪ್ರಮಾಣದಲ್ಲಿ ಒಂದು ಕಪ್ಪ ವ್ಯವಹಾರ ನಡೆದಿದೆ ಅಂತ ಅರ್ಥ ಅಲ್ವಾ? ಅದು ಸಿದ್ದರಾಮಯ್ಯನವರು ಅಂದ್ರೆ ನಿಮ್ಮಷ್ಟಿಲ್ಲ ಅನ್ಸುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಎಷ್ಟು ಯತ್ನಾಳ್ ಅವರು ಈ ಹಿಂದೆನೂ ಅದಕ್ಕೆ ಯಾವುದೇ ಆಧಾರವಿಲ್ಲದ ಮಾತುಗಳನ್ನು ಸಾಕಷ್ಟು ಆಡಿದ್ದಾರೆ. ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ ಸಾಕಷ್ಟು. ಒಪ್ಕೊಳ್ತಾರ ಕಾಂಗ್ರೆಸ್ನವರು? ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರು ಇವಾಗ ನಮ್ಮ ಪಕ್ಷದಲ್ಲಿ ಇಲ್ಲ, ಆಯ್ತಾ? ಹಿಂದೆ ಅವ್ರು ಮಾತಾಡಿದ್ದಾರೆ ಅಂತ ಹೇಳ್ತೀರಾ, ಕಾಂಗ್ರೆಸ್ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ, ಅದನ್ನ ಒಪ್ಕೊಳ್ತೀರಾ? ಹಾಗಾದ್ರೆ ನಾನು ಅದನ್ನು ಕೆಲವೊಂದು ವಿಷಯಗಳನ್ನು ಹೇಳ್ತೇನೆ, ಒಪ್ಕೊಳ್ತಾರ ನಮ್ಮ ವಕ್ತಾರರು? ಇಲ್ಲಿ ಏನು ಕಾಂಗ್ರೆಸ್ ವಕ್ತಾರ ಇದಾರಲ್ಲ, ಒಪ್ಕೊಳ್ತಾರ? ನೋಡಿ, ವಿಷಯಗಳು ಮಾತಾಡಬೇಕಾದ್ರೆ ನೋಡಿ, ಅದನ್ನೇ ನಾವು ಹೇಳ್ತಾ ಇರೋದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ನಾವು ಹೇಳ್ಬಿಡ್ಬೋದು ಏನೋ ಒಂದು ವಿಷಯಗಳನ್ನ. ಈಗ ಕಾಂಗ್ರೆಸ್ ಅಲ್ಲಿ 2500 ಕೋಟಿ ಅಬಕಾರಿ ಹಗರಣ ಆಯ್ತು, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಯ್ತು, ಕಾರ್ಮಿಕ ಕಿಟ್ ಹಗರಣ ಆಯ್ತು. ಇದೇ ಸಂತೋಷ್ ಲಾಡ್ ಅವ್ರ ಹಿಂದೆ 5,000 ಕಿಟ್ ಹಗರಣ ಮಾಡಿದ್ರು. 5,000 ರೂಪಾಯಿ, 1,200 ರೂಪಾಯಿ ಇರ್ತಕ್ಕಂತ ಒಂದು ಕಿಟ್ ಅನ್ನ 5,000 ರೂಪಾಯಿಗೆ ಹೆಚ್ಚಿಸಿ ಕೊಡ್ತಾರೆ. ಸಾವಿರಾರು ಕೋಟಿಗಳಷ್ಟು ಕಿಟ್ ಹಗರಣ ನಡೀತು. ಗೃಹಲಕ್ಷ್ಮಿಯಲ್ಲಿ 5,000 ಕೋಟಿ ಏನ್ ನಡೀತಲ್ವಾ, ಅದ್ರನ್ನ ಲೆಕ್ಕನೇ ಕೊಟ್ಟಿಲ್ಲ ಇನ್ನೂವರೆಗೂ. ಈಗ ಹೆಬ್ಬಾಳ್ಕರ್ ಅವರು ಮಂತ್ರಿ ಮಾಡ್ಲಿಲ್ಲ, ಯಾಕೆಂದ್ರೆ ಮಂತ್ರಿ ಮಾಡಿದ ತಕ್ಷಣ ಜನ ಕೇಳ್ತಾರಲ್ವಾ ಲೆಕ್ಕ ಎಲ್ಲಿ ಅಂತೇಳಿ. ಆ ಕಾರಣದಿಂದ ಆಹಾರ ಇಲಾಖೆಯಲ್ಲಿ 100 ಕೋಟಿ ಹಗರಣ ಆಯ್ತು. ದಲಿತರ 25,000 ಕೋಟಿ ದುರ್ಬಳಕೆ ಆಯ್ತು. SPTSP ಹಣವನ್ನು ದುರ್ಬಳಕೆ ಪ್ರತಿಪಕ್ಷವಾಗಿ ಇಷ್ಟೊಂದು ನೋಡಿ. ಅದನ್ನೇ ನೋಡಿ, ಇವತ್ತಿನ ದಿನ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದೀವಿ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಶಿವಕುಮಾರ್ ಅವರು ಅಂದ್ರೆ ಭಯನ ನಿಮ್ಗೆ? ಯಾವ್ದು ಭಯ? ಪ್ರಶ್ನೆ ಮಾಡೋ ಎದೆಗಾರಿಕೆ ಇಲ್ವಾ ಪ್ರತಿಪಕ್ಷಕ್ಕೆ? ನೇರವಾಗಿ ಹೇಳಿ. ಇಲ್ಲ ಅವ್ರು ಹೇಳಂಗೆ ಅಡ್ಜಸ್ಟ್ಮೆಂಟ್ ಅಲ್ಲ. ನೋಡಿ, DK ಶಿವಕುಮಾರ್ ಅವರ ಭಯ ಇದ್ರೆ ಇವತ್ತಿಂದ ಅಹೋರಾತ್ರಿ ಧರಣಿ ಮಾಡ್ತಾ ಇರಲಿಲ್ಲ, ಮೂಢ ಹಗರಣದ ಪಾದಯಾತ್ರೆ ಮಾಡ್ತಿರ್ಲಿಲ್ಲ. ಇವತ್ತಿನ ನಿತ್ಯ ನಿರಂತರವಾಗಿ ನಾವು ಹೋರಾಟಗಳನ್ನ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ. ಆದ್ರೆ ನಮ್ಮ ಕನಕಪುರದ ಬಂಡೆಗೆ ನೀರು ಒಯ್ದ್ರೂ ಗೊತ್ತಾಗಲ್ಲ, ಏನೇ ಬಿಸಿ ನೀರು ಒಯ್ದ್ರೂ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಇದೆ. ನಿಮ್ ಪ್ರತಾಪ್ ಸಿಂಹ ಅವರು ಒಂದ್ಸತಿ ಹೇಳಿದ್ ನೆನಪಾಯ್ತು, ನೀನೇನು ಬಂಡೆ ಅತ್ತಂಗ್ ಮಾಡು ಹೊಡೆದಂಗ್ ಮಾಡ್ತೀನಿ ಹಂಗ ನೋಡಿ. ಅದೇ ಹೇಳ್ತಾ ಇದ್ದೀನಿ, ಬಂಡೆಗಲ್ಲ ಮೇಲೆ ನೀರು ಒಯ್ದಂತೆ ಅಂತ ಹೇಳಿ ಗಾದೆ ಇದೆಯಲ್ಲ, ಅದೇ ಇವಾಗ ಈ ಸರ್ಕಾರಕ್ಕೆ ಆಗ್ತಾ ಇದೆ. ನಾನು ಅದಕ್ಕೆ ಮುಂಚೆ ಹೇಳಿದ್ದು, ಗಾರ್ಬೇಜ್ ಅಟ್ರಾಕ್ಟ್ ಗಾರ್ಬೇಜ್, ಥೀಫ್ ಅಟ್ರಾಕ್ಟ್ ಥೀಫ್. ಇದು ಕಳ್ಳರ ಸರ್ಕಾರ. ಇದು ಕಳ್ಳರ ಸರ್ಕಾರಕ್ಕೆ ನಾವು ಅವ್ರು ಮಾಡದಂತ ವಿಷಯಗಳ ಬಗ್ಗೆ ಆಲ್ರೆಡಿ ಅವ್ರ ತಲೆಯಲ್ಲಿ ಏನಿರೋದು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರಕ್ಕೆ ಆಲ್ರೆಡಿ ನಾವು ಮಾಡ್ತಿರೋದೆಲ್ಲ ಹೇಳ್ತಾ ಇದಾರೆ, ನಾವೇನು ತೆಳಬೇಕಾಗಿಲ್ಲ ಹೇಳೋ ಒಂದು ಮನೋಸ್ಥಿತಿಯಲ್ಲಿ ಅವರಿದ್ದಾರೆ ಕಾಂಗ್ರೆಸ್ನವರು. ಯಾವ್ದನ್ನ ಅಟ್ರಾಕ್ಟ್ ಮಾಡತ್ತೆ ಅಂತ ಹೇಳಿದ್ರಲ್ಲಿ, ಹೆಂಗಾರೆ ಬೈರತಿ ಬಸವರಾಜ್ ಯಾರು, ನಿಮ್ಮ ಮಾಡಾಳ್ ವಿರೂಪಾಕ್ಷಪ್ಪ ಯಾರು, ಈಗ ಸಿಟಿ ರವಿ, ಈಗ ಅವರೇನು ಸಿಟಿ ರವಿ ಆಗಿರ್ಬೋದು, ಇವ್ರದ್ದೆಲ್ಲ ಏನಾಗಿರೋದು ನೀವೇನು ಇವ್ರದ್ದು ಹೇಳಿದ್ರಲ್ವಾ, ಯಾರು ಬೈರತಿ ಬಸವರಾಜ್ ಈಗಾಗಲೇ ಕೋರ್ಟ್ ನಲ್ಲಿದೆ, ಕಟಕಟೆಯಲ್ಲಿ ನಡೀತಾ ಇದೆ. ಅದು ತನಿಖೆ ಹಂತದಲ್ಲಿದೆ. ನಾವು ಅದ್ರ ಯಾವುದೇ ರೀತಿಯಾಗಿ ಈಗ ಅವ್ರು ಯಾವ್ದು ಸಚಿವರಾದ್ರ ಈಗ
ಅಯ್ಯೋ ದೇವ್ರೆ, ನೋಡಿ ತತ್ವ ಸಿದ್ಧಾಂತ ಅಲ್ಲಲ್ಲ, ಇಲ್ವಾ? ಶಿಸ್ತಿನ ಪಕ್ಷ ನೋಡಿ, ನಿಮ್ದು. ನೋಡಿ ನಮ್ಮಲ್ಲೇ ಆದ ಒಂದಷ್ಟು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಆಯ್ತಾ. ಆ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನ್ ಆಗ್ಬೇಕು, ಹೆಂಗ್ ನಡ್ಕೊಳ್ಬೇಕು ಅಂತೇಳಿ ನಮ್ಮ ಪಕ್ಷದ ಸೂಚನೆ ಮೇರೆಗೆ ನಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ನೋಡಿ, ಈಗ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಜನರ ಅಭಿವೃದ್ಧಿಗೋಸ್ಕರ ಬಂದಂತ ಸರ್ಕಾರ. ಇವತ್ತಿನ ದಿವಸ ನಾವು ಕೊಟ್ಟಂತ ಅಕ್ಕಿಯನ್ನ ನಾವು ಏನು ಕೇಂದ್ರ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವು ಕೊಟ್ಟಿದೀವಿ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇವ್ರಿಗೆ ಕೊಡೋ ಯೋಗ್ಯತೆ ಇಲ್ಲ. ಅದನ್ನ ನಾವು ಎಲ್ಲಿ ಸೆಂಟ್ರಲ್ ಸರ್ಕಾರ ಕೊಟ್ಟಂತ ಅಕ್ಕಿಯನ್ನ ನಾವು ಕೊಟ್ಟಿದೀವಿ ಅಂತೇಳಿ ಉಲ್ಲೇಖ ಮಾಡ್ಕೊಂಡು ಇವ್ರು ಪಬ್ಲಿಸಿಟಿ ತಗೊಳ್ತಾ ಇದ್ದಾರೆ. ನಮ್ಮ ಯೋಜನೆಗಳನ್ನ ಸಾಕಷ್ಟು ಈಗೇನು ಜನ್ಧನ್ ಯೋಜನೆ ಆಗಿರ್ಬೋದು, ಸಾಕಷ್ಟು ಇವ್ರು ಆಡ್ ಮುಖಾಂತರ ಆಡ್ ಸರ್ಕಾರ ಆಗಿದೆ. ನಮ್ಮ ಯೋಜನೆಗಳನ್ನ ಇವ್ರು ಫೋಟೋ ಹಾಕೊಂಡು ಪೇಪರ್ಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ನೀವು ಮಾಡ್ದಂಗದು ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ, ಯೋಜನೆಗಳನ್ನ ಅಲ್ಲಿ ಯಾವುದೇ ರೀತಿಯಾಗಿ ಮೋದಿ ಆಗಿರ್ಬೋದು ಬೇರೆಯವ್ರ ಫೋಟೋ ಹಾಕಲಾರದೆ ಇವರು ಮುಖ್ಯಮಂತ್ರಿಗಳ ಫೋಟೋ ಹಾಕೊಂಡು ಓಡಿಸತಕ್ಕಂತ ಕೆಲಸ ಇವತ್ತಿನ ದಿನ ಆಗ್ತಾ ಇದೆ. ದರ್ಶನ್ ಅವರೇ, ನಾನು ಖಂಡಿಸ್ತೀನಿ.